ನೋಡಿ, ಈ ನೀಟ್ ಪರೀಕ್ಷೆ ರದ್ದಾಯ್ತಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂತಕುಮಾರ್ ಅವರು ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ಇದೀಗ ರದ್ದು ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದರಿಂದ ಇದೀಗ ರದ್ದು ಮಾಡಿ ಸಿಬಿಐಗೆ ಕೊಟ್ಟಿದ್ದಾರೆ. ಬಟ್ ಇದೀಗ ಆಕ್ರೋಶ ಕೇಳಿಬಂದಿದೆ. ನಮ್ಮ ಜೊತೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಇದ್ರೆ, ಅವರೇ ಮಾತಾಡಿಸ್ತೀನಿ. ಸರ್, ನೀಟ್ ಪರೀಕ್ಷೆ ಈಗ ಕ್ಯಾನ್ಸಲ್ ಮಾಡಿದ್ದಾರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂಬ ಕಾರಣಕ್ಕೆ ಈಗ ರದ್ದಾಗಿದೆ, ಸಿಬಿಐ ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ ಅಂತ. ಈಗ ನೋಡಿ ಸರ್, ಈಗ ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಕ್ ಬರಲ್ಲ ಅಂತಂದ್ರೆ ನೀಟ್ ಎಕ್ಸಾಮ್ಸ್ ಇದು ನೋಡಿ ಒಂದು ಸ್ಟೇಟ್ ಅಲ್ಲಿ ಆಗಿರೋಂಥದ್ದು ಇಂಪ್ಯಾಕ್ಟ್ ಎಂಟರ್ 28 ಡಿಸ್ಟಿಕ್ ಅಂದ್ರೆ ಸ್ಟೇಟ್ಸ್ಗೆ ಆಲ್ಮೋಸ್ಟ್ 22,80,000 ಸ್ಟೂಡೆಂಟ್ಸ್ಗೆ ಇದು ಇಂಪ್ಯಾಕ್ಟ್ ಆಗ್ತಿದೆ. ಇದೊಂಥರ ಮೆಂಟಲಿ ಟಾರ್ಚರ್. ಎಷ್ಟೋ ಜನ ಇವತ್ತು ಕ್ವಾಲಿಫೈಡ್ ಆಗಿರ್ತಾರೆ, ಅಂತವ್ರಿಗೆ ಇವತ್ತು ಒಳ್ಳೆ ಸ್ಕೋರ್ ಮಾಡಿರ್ತಾರೆ, ಮತ್ತೆ ಅಗೈನ್ ರೀ ಎಕ್ಸಾಮ್ಸ್ ಮಾಡ್ತಾ ಇದ್ರೆ ಮತ್ತೆ ಎಷ್ಟು ರಿಸೋರ್ಸ್ ವೇಸ್ಟ್ ಆಗುತ್ತೆ, ಮತ್ತೆ ಇದು ಪೇರೆಂಟ್ಸ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ಈ ಒಂದು ನ್ಯಾಷನಲ್ ಎಷ್ಟು ವೇಸ್ಟ್ ಆಗುತ್ತೆ. ನಮ್ಮ ಸ್ಟೇಟ್ ಅಲ್ಲೂ ಬಂದ್ರೆ ಒಂದು KPSC ಇಂದ ನಡೆಸಂತ ಎಕ್ಸಾಮ್ಸ್ ಒಂದು ಎಕ್ಸಾಮ್ಸ್ ಕರೆಕ್ಟ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಕ್ಕಾಗಲ್ಲ. 100 ಕ್ವಶನ್ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಕ್ ಬರಲ್ಲ. ಇವರು 100 ಕ್ವಶನ್ಸ್ ನ ಇವರು ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಸರ್, ಇದಕ್ ಮುಂಚೆ MLA ಮಿನಿಸ್ಟರ್ಸ್ ಡೈರೆಕ್ಟ್ ಬೋರ್ಡ್ ಹೋಗಿ ಸೆಟಪ್ ಮಾಡ್ಕೊಂಡು ಯಾರಿಗೆ ಬೇಕು ಅವರಿಗೆ MBBS ಸೀಟ್ಸ್ ಮತ್ತೆ ಡೆಂಟಲ್ ಸೀಟ್ಸ್ ತಗೊಂಡ್ಬಿಡೋರು ಇಷ್ಟಿಷ್ಟು ಲಕ್ಷ ಕೋಟಿ ದುಡ್ಡು ಕೊಟ್ಟು. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಎಕ್ಸಾಮ್ ಸೆಂಟರ್ ಎಕ್ಸಾಮ್ ಆಗೋದಕ್ಕೆ ಮುಂಚೆನೆ ಇವರು ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅಂತಂದ್ರೆ ಇದ್ರ ಎಷ್ಟು ಮಟ್ಟಿಗೆ ಇದು ಕರಪ್ಷನ್ ಆಗ್ತಾ ಇದೆ. ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಯಾಕೆ ಇಷ್ಟು ಸೀರಿಯಸ್ ಆಕ್ಷನ್ ತಗೊಂತಾ ಇಲ್ಲ. ಲಾಸ್ಟ್ ಟೈಮ್ ಅಷ್ಟೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಮಾಡಬೇಕಾದ್ರೆ ಅದು ಕೂಡ ಕ್ವಶನ್ ಪೇಪರ್ ಲೀಕ್ ಆಯ್ತು. ಪ್ರತಿಯೊಂದು ಎಕ್ಸಾಮ್ಸ್ ಈ ತರ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಹೋದ್ರೆ ಯೂತ್ಸ್ ಏನ್ ಮಾಡಬೇಕು? ಯಾಕಂದ್ರೆ ಸರ್, ಕಷ್ಟಪಟ್ಟು ಓದಿರ್ತಾರೆ, ಒಳ್ಳೆ ರ್ಯಾಂಕ್ ಬರ್ತಂತ ಅನ್ಕೊಂಡಿದ್ರು, ಬಟ್ ಇದೀಗ ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ. ಇಲ್ಲೇ ರಾಜಸ್ಥಾನದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ. ಸರ್ ಅದೇ, ಈಗ ಇದು ತುಂಬಾ ಸೀರಿಯಸ್ ಆಗಿ ತಗೊಬೇಕು ಸರ್ ಸೆಂಟ್ರಲ್ ಗವರ್ಮೆಂಟ್. ಅದ್ರ ಜೊತೆಲಿ ಒಂದು ಸ್ಟೇಟ್ ಗವರ್ಮೆಂಟ್ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಬೇಕಾಗುತ್ತೆ. ಯಾವುದೇ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ಮತ್ತೆ ಈ ಒಂದು ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ತಗೊಳೋದಕ್ಕೆ ಮುಂಚೆನೂ ಅಷ್ಟೇ ಕ್ವಶನ್ ಪೇಪರ್ ನ ಇವ್ರು ಮುಂಚೆನೆ ಪ್ರಿಂಟ್ ಮಾಡಿ ಮತ್ತೆ ಮುಂಚೆನೆ ಕ್ವಶನ್ ಪೇಪರ್ ಕ್ವಶನ್ಸ್ ನ ಔಟ್ಸೈಡ್ ಲೀಕ್ ಮಾಡೋದಲ್ಲ ಸರ್. ವಾಟ್ಸ್ಆಪ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಈ ಕ್ವಶನ್ ಪೇಪರ್ ಯಾವ ರೀತಿ ಇರಬೇಕಂತಂದ್ರೆ, ಎಕ್ಸಾಮ್ ಸೆಂಟರ್ ಅಲ್ಲಿ 1 ಅವರ್ ಬಿಫೋರ್ ಕ್ಯಾಂಡಿಡೇಟ್ ನ ಕುಂಡಿಸ್ಕೊಂಡು ಕ್ಯಾಂಡಿಡೇಟ್ಸ್ 1 ಅವರ್ ಬಿಫೋರ್ ಇದು ಏನೋ ಎಕ್ಸಾಮ್ ಅಲ್ಲಿ ಕುತ್ಕೊಂಡಿದ್ದಾಗ 1 ಅವರ್ ಇದ್ದಂಗೆ ಕ್ವಶನ್ ಪೇಪರ್ ಪ್ರಿಂಟ್ ತಗೊಬೇಕು. ಆ ಒಂದು ಅಥಾರಿಟಿ ವೆರಿ ಕಾನ್ಫಿಡೆನ್ಷಿಯಲ್ ಯಾವ ರೀತಿ ಅಂತಂದ್ರೆ ಸರ್, ಒಬ್ಬ ಫ್ಯಾಮಿಲಿ ಆ ಪರ್ಸನ್ ಇದಾನಂತಂದ್ರೆ ನೆಕ್ಸ್ಟ್ ಈ ಕ್ವಶನ್ ಪೇಪರ್ ತಯಾರಿ ಮಾಡ್ತಿದ್ದ ಅಂದ್ರೆ 15 ಡೇಸ್ ಆ ಮನುಷ್ಯ ಯಾರಿಗೂ ಕಾಂಟ್ಯಾಕ್ಟ್ ಇರಬಾರ್ದು, ಐಸೋಲೇಟ್ ಆಗಿರ್ಬೇಕು. ಆ ಕ್ವಶನ್ ಪೇಪರ್ ಇರ್ಬೋದು, ಆ ಕ್ವಶನ್ ಪೇಪರ್ ಯಾವ ರೀತಿ ಇದೆಯಲ್ಲ ಆ ತರನ ಫೋನ್ ಬಿಟ್ಟು ಎಲ್ಲ ಬಿಟ್ಟು ಅಲ್ಲೇ ಫಿಕ್ಸ್ ಎಕ್ಸಾಮ್ ಮುಗಿಯೋವರೆಗೂ ಸರ್ 15 ಡೇಸ್. ಎಷ್ಟು ಜನ ರಿಸೋರ್ಸ್ ಇದೆ ಅವರಿಗೆ ಫೋನ್ ಆಕ್ಸಿಸ್ ಕೊಡಬಾರ್ದು, ವಾಟ್ಸ್ಆಪ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಆಕ್ಸಿಸ್ ಕೊಡ್ಲೇಬಾರ್ದು ಆ ವ್ಯಕ್ತಿಗೆ. ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಕ್ವಶನ್ ಪೇಪರ್ ತಯಾರಿ ಮಾಡಿ ಕ್ವಶನ್ ಎಕ್ಸಾಮ್ಸ್ ನಡೆಯುತ್ತೆ ಅಂತಂದ್ರೆ ಬಿಫೋರ್ 1 ಅವರ್ ಇದ್ದಾಗ ಅವು ಕ್ವಶನ್ ಪೇಪರ್ ಥ್ರೂ ಅಂದ್ರೆ ಈಗೇನು 551 ಸಿಟಿ ಅಷ್ಟೇ ಸರ್ ಆಗಿರೋದು. 551 ಸಿಟಿ ಸೆಂಟರ್ಸ್ ಎಷ್ಟಿರುತ್ತೆ ಸರ್? ಸಾವಿರಾರು ಸಿಟಿ. ಈಗ ಎಂತೆಂತ ಎಕ್ಸಾಮ್ಸ್ ನಡೆಸ್ತಾರೆ, ಯಾರಿಗೂ ಅಷ್ಟೇ ಕ್ವಶನ್ ಪೇಪರ್ ಸಿಗಬಾರ್ದು. ಇದನ್ನ ತುಂಬಾ ಗಂಭೀರವಾಗಿ ಇದನ್ನ ನಾವು ತಗೊಂಡಿಲ್ಲ ಅಂತಂದ್ರೆ ಈ ಒಂದು ವಿಚಾರವಾಗಿ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಯಾವುದೇ ಆಗ್ಲಿ, ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಒಂದು ಎಕ್ಸಾಮ್ಸ್ಗೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಏನ್ ಓದ್ತಾ ಇದಾರೆ ಮತ್ತೆ ಯುವಕರನ್ನ ಕಡೆಗಣಿಸಬಾರ್ದು. ಇದಿಷ್ಟು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈ ನೀಟ್ ಪರೀಕ್ಷೆ ರದ್ದಾಯ್ತಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂತಕುಮಾರ್ ಅವರು ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ಇದೀಗ ರದ್ದು ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದರಿಂದ ಇದೀಗ ರದ್ದು ಮಾಡಿ ಸಿಬಿಐಗೆ ಕೊಟ್ಟಿದ್ದಾರೆ. ಬಟ್ ಇದೀಗ ಆಕ್ರೋಶ ಕೇಳಿಬಂದಿದೆ. ನಮ್ಮ ಜೊತೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಇದ್ರೆ, ಅವರೇ ಮಾತಾಡಿಸ್ತೀನಿ. ಸರ್, ನೀಟ್ ಪರೀಕ್ಷೆ ಈಗ ಕ್ಯಾನ್ಸಲ್ ಮಾಡಿದ್ದಾರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂಬ ಕಾರಣಕ್ಕೆ ಈಗ ರದ್ದಾಗಿದೆ, ಸಿಬಿಐ ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ ಅಂತ. ಈಗ ನೋಡಿ ಸರ್, ಈಗ ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಕ್ ಬರಲ್ಲ ಅಂತಂದ್ರೆ ನೀಟ್ ಎಕ್ಸಾಮ್ಸ್ ಇದು ನೋಡಿ ಒಂದು ಸ್ಟೇಟ್ ಅಲ್ಲಿ ಆಗಿರೋಂಥದ್ದು ಇಂಪ್ಯಾಕ್ಟ್ ಎಂಟರ್ 28 ಡಿಸ್ಟಿಕ್ ಅಂದ್ರೆ ಸ್ಟೇಟ್ಸ್ಗೆ ಆಲ್ಮೋಸ್ಟ್ 22,80,000 ಸ್ಟೂಡೆಂಟ್ಸ್ಗೆ ಇದು ಇಂಪ್ಯಾಕ್ಟ್ ಆಗ್ತಿದೆ. ಇದೊಂಥರ ಮೆಂಟಲಿ ಟಾರ್ಚರ್. ಎಷ್ಟೋ ಜನ ಇವತ್ತು ಕ್ವಾಲಿಫೈಡ್ ಆಗಿರ್ತಾರೆ, ಅಂತವ್ರಿಗೆ ಇವತ್ತು ಒಳ್ಳೆ ಸ್ಕೋರ್ ಮಾಡಿರ್ತಾರೆ, ಮತ್ತೆ ಅಗೈನ್ ರೀ ಎಕ್ಸಾಮ್ಸ್ ಮಾಡ್ತಾ ಇದ್ರೆ ಮತ್ತೆ ಎಷ್ಟು ರಿಸೋರ್ಸ್ ವೇಸ್ಟ್ ಆಗುತ್ತೆ, ಮತ್ತೆ ಇದು ಪೇರೆಂಟ್ಸ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ಈ ಒಂದು ನ್ಯಾಷನಲ್ ಎಷ್ಟು ವೇಸ್ಟ್ ಆಗುತ್ತೆ. ನಮ್ಮ ಸ್ಟೇಟ್ ಅಲ್ಲೂ ಬಂದ್ರೆ ಒಂದು KPSC ಇಂದ ನಡೆಸಂತ ಎಕ್ಸಾಮ್ಸ್ ಒಂದು ಎಕ್ಸಾಮ್ಸ್ ಕರೆಕ್ಟ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಕ್ಕಾಗಲ್ಲ. 100 ಕ್ವಶನ್ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಕ್ ಬರಲ್ಲ. ಇವರು 100 ಕ್ವಶನ್ಸ್ ನ ಇವರು ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಸರ್, ಇದಕ್ ಮುಂಚೆ
MLA ಮಿನಿಸ್ಟರ್ಸ್ ಡೈರೆಕ್ಟ್ ಬೋರ್ಡ್ ಹೋಗಿ ಸೆಟಪ್ ಮಾಡ್ಕೊಂಡು ಯಾರಿಗೆ ಬೇಕು ಅವರಿಗೆ MBBS ಸೀಟ್ಸ್ ಮತ್ತೆ ಡೆಂಟಲ್ ಸೀಟ್ಸ್ ತಗೊಂಡ್ಬಿಡೋರು ಇಷ್ಟಿಷ್ಟು ಲಕ್ಷ ಕೋಟಿ ದುಡ್ಡು ಕೊಟ್ಟು. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಎಕ್ಸಾಮ್ ಆಗೋದಕ್ಕೆ ಮುಂಚೆನೆ ಇವರು ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಇದು ಕರಪ್ಷನ್ ಆಗ್ತಾ ಇದೆ. ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಯಾಕೆ ಇಷ್ಟು ಸೀರಿಯಸ್ ಆಕ್ಷನ್ ತಗೊಂತಾ ಇಲ್ಲ. ಲಾಸ್ಟ್ ಟೈಮ್ ಅಷ್ಟೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಮಾಡಬೇಕಾದ್ರೆ ಅದು ಕೂಡ ಕ್ವಶನ್ ಪೇಪರ್ ಲೀಕ್ ಆಯ್ತು. ಪ್ರತಿಯೊಂದು ಎಕ್ಸಾಮ್ಸ್ ಈ ತರ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಹೋದ್ರೆ ಯೂತ್ಸ್ ಏನ್ ಮಾಡಬೇಕು? ಯಾಕಂದ್ರೆ ಸರ್ ಕಷ್ಟಪಟ್ಟು ಓದಿರ್ತಾರೆ, ಒಳ್ಳೆ ರ್ಯಾಂಕ್ ಬರ್ತಂತ ಅನ್ಕೊಂಡಿದ್ರು, ಬಟ್ ಇದೀಗ ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ. ಇಲ್ಲೇ ರಾಜಸ್ಥಾನದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ. ಸರ್ ಅದೇ ಈಗ ಇದು ತುಂಬಾ ಸೀರಿಯಸ್ ಆಗಿ ತಗೊಬೇಕು ಸರ್ ಸೆಂಟ್ರಲ್ ಗವರ್ಮೆಂಟ್. ಅದ್ರ ಜೊತೆಲಿ ಒಂದು ಸ್ಟೇಟ್ ಗವರ್ಮೆಂಟ್ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಬೇಕಾಗುತ್ತೆ. ಯಾವುದೇ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ಮತ್ತೆ ಈ ಒಂದು ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ತಗೊಳೋದಕ್ಕೆ ಮುಂಚೆನೂ ಅಷ್ಟೇ ಕ್ವಶನ್ ಪೇಪರ್ ನ ಇವ್ರು ಮುಂಚೆನೆ ಪ್ರಿಂಟ್ ಮಾಡಿ ಮತ್ತೆ ಮುಂಚೆನೆ ಕ್ವಶನ್ ಪೇಪರ್ ಕ್ವಶನ್ಸ್ ನ ಔಟ್ ಸೈಡ್ ಲೀಕ್ ಮಾಡೋದಲ್ಲ ಸರ್, ವಾಟ್ಸ್ಆಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ. ಈ ಕ್ವಶನ್ ಪೇಪರ್ ಯಾವ ರೀತಿ ಇರಬೇಕಂತಂದ್ರೆ ಎಕ್ಸಾಮ್ ಸೆಂಟರ್ ಅಲ್ಲಿ 1 hour ಬಿಫೋರ್ ಕ್ಯಾಂಡಿಡೇಟ್ ನ ಕುಂಡಿಸ್ಕೊಂಡು ಕ್ಯಾಂಡಿಡೇಟ್ಸ್ 1 hour ಬಿಫೋರ್ ಇದು ಏನೋ ಎಕ್ಸಾಮ್ ಅಲ್ಲಿ ಕುತ್ಕೊಂಡಿದ್ದಾಗ 1 hour ಇದ್ದಂಗೆ ಕ್ವಶನ್ ಪೇಪರ್ ಪ್ರಿಂಟ್ ತಗೊಬೇಕು. ಆ ಒಂದು ಅಥಾರಿಟಿ ವೆರಿ ಕಾನ್ಫಿಡೆನ್ಷಿಯಲ್ ಯಾವ ರೀತಿ ಅಂತಂದ್ರೆ ಸರ್, ಒಬ್ಬ ಫ್ಯಾಮಿಲಿ ಆ ಪರ್ಸನ್ ಇದಾನಂತಂದ್ರೆ ನೆಕ್ಸ್ಟ್ ಈ ಕ್ವಶನ್ ಪೇಪರ್ ತಯಾರಿ ಮಾಡ್ತಿದೆ ಅಂದ್ರೆ 15 ಡೇಸ್ ಆ ಮನುಷ್ಯ ಯಾರಿಗೂ ಕಾಂಟ್ಯಾಕ್ಟ್ ಇರಬಾರ್ದು, ಐಸೋಲೇಟ್ ಆಗಿರ್ಬೇಕು. ಆ ಕ್ವಶನ್ ಪೇಪರ್ ಇರ್ಬೋದು, ಆ ಕ್ವಶನ್ ಪೇಪರ್ ಯಾವ ರೀತಿ ಇದೆಯಲ್ಲ ಆ ತರನ ಫೋನ್ ಬಿಟ್ಟು ಎಲ್ಲ ಬಿಟ್ಟು ಅಲ್ಲೇ ಫಿಕ್ಸ್ ಎಕ್ಸಾಮ್ ಮುಗಿಯವರೆಗೂ ಸರ್ 15 ಡೇಸ್. ಎಷ್ಟು ಜನ ರಿಸೋರ್ಸ್ ಇದೆ ಅವರಿಗೆ ಫೋನ್ ಆಕ್ಸಿಸ್ ಕೊಡಬಾರ್ದು, ವಾಟ್ಸ್ಆಪ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಆಕ್ಸಿಸ್ ಕೊಡ್ಲೇಬಾರ್ದು ವ್ಯಕ್ತಿಗೆ. ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಕ್ವಶನ್ ಪೇಪರ್ ತಯಾರಿ ಮಾಡಿ ಕ್ವಶನ್ ಎಕ್ಸಾಮ್ಸ್ ನಡೆಯುತ್ತೆ ಅಂತಂದ್ರೆ ಬಿಫೋರ್ 1 hour ಇದ್ದಾಗ ಅವು ಕ್ವಶನ್ ಪೇಪರ್ ಥ್ರೂ ಅಂದ್ರೆ ಈಗೇನು 551 ಸಿಟಿ ಅಷ್ಟೇ ಸರ್ ಆಗಿರೋದು. 551 ಸಿಟಿ ಸೆಂಟರ್ಸ್ ಎಷ್ಟಿರುತ್ತೆ ಸರ್? ಸಾವಿರಾರು ಸಿಟಿ. ಈಗ ಎಂತೆಂತ ಎಕ್ಸಾಮ್ಸ್ ನಡೆಸ್ತಾರೆ, ಯಾರಿಗೂ ಅಷ್ಟೇ ಕ್ವಶನ್ ಪೇಪರ್ ಸಿಗಬಾರ್ದು. ಇದನ್ನ ತುಂಬಾ ಗಂಭೀರವಾಗಿ ಇದನ್ನ ನಾವು ತಗೊಂಡಿಲ್ಲ ಅಂತಂದ್ರೆ ಈ ಒಂದು ವಿಚಾರವಾಗಿ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಯಾವುದೇ ಆಗ್ಲಿ, ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಒಂದು ಎಕ್ಸಾಮ್ಸ್ಗೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಏನ್ ಓದ್ತಾ ಇದಾರೆ ಮತ್ತೆ ಯುವಕರನ್ನ ಕಡೆಗಣಿಸಬಾರ್ದು. ಇದಿಷ್ಟು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈ ನೀಟ್ ಪರೀಕ್ಷೆ ರದ್ದಾಯ್ತಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂತಕುಮಾರ್ ಅವರು ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ಇದೀಗ ರದ್ದು ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದರಿಂದ ಇದೀಗ ರದ್ದು ಮಾಡಿ ಸಿಬಿಐಗೆ ಕೊಟ್ಟಿದ್ದಾರೆ. ಬಟ್ ಇದೀಗ ಆಕ್ರೋಶ ಕೇಳಿಬಂದಿದೆ. ನಮ್ಮ ಜೊತೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಇದ್ರೆ ಅವರೇ ಮಾತಾಡಿಸ್ತೀನಿ. ಸರ್, ನೀಟ್ ಪರೀಕ್ಷೆ ಈಗ ಕ್ಯಾನ್ಸಲ್ ಮಾಡಿದ್ದಾರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂಬ ಕಾರಣಕ್ಕೆ ಈಗ ರದ್ದಾಗಿದೆ, ಸಿಬಿಐ ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ ಅಂತ. ಈಗ ನೋಡಿ ಸರ್, ಈಗ ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಕ್ ಬರಲ್ಲ ಅಂತಂದ್ರೆ ನೀಟ್ ಎಕ್ಸಾಮ್ಸ್ ಇದು ನೋಡಿ ಒಂದು ಸ್ಟೇಟ್ ಅಲ್ಲಿ ಆಗಿರೋಂಥದ್ದು ಇಂಪ್ಯಾಕ್ಟ್ ಎಂಟರ್ 28 ಡಿಸ್ಟ್ರಿಕ್ಟ್ ಅಂದ್ರೆ ಸ್ಟೇಟ್ಸ್ಗೆ ಆಲ್ಮೋಸ್ಟ್ 22,80,000 ಸ್ಟೂಡೆಂಟ್ಸ್ಗೆ ಇದು ಇಂಪ್ಯಾಕ್ಟ್ ಆಗ್ತಿದೆ. ಇದೊಂಥರ ಮೆಂಟಲಿ ಟಾರ್ಚರ್. ಎಷ್ಟೋ ಜನ ಇವತ್ತು ಕ್ವಾಲಿಫೈಡ್ ಆಗಿರ್ತಾರೆ, ಅಂತವ್ರಿಗೆ ಇವತ್ತು ಒಳ್ಳೆ ಸ್ಕೋರ್ ಮಾಡಿರ್ತಾರೆ, ಮತ್ತೆ ಅಗೈನ್ ರೀ ಎಕ್ಸಾಮ್ಸ್ ಮಾಡ್ತಾ ಇದ್ರೆ ಮತ್ತೆ ಎಷ್ಟು ರಿಸೋರ್ಸ್ ವೇಸ್ಟ್ ಆಗುತ್ತೆ, ಮತ್ತೆ ಇದು ಪೇರೆಂಟ್ಸ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಮತ್ತೆ ಈ ಒಂದು ನ್ಯಾಷನಲ್ ಎಷ್ಟು ವೇಸ್ಟ್ ಆಗುತ್ತೆ. ನಮ್ಮ ಸ್ಟೇಟ್ ಅಲ್ಲೂ ಬಂದ್ರೆ ಒಂದು KPSC ಇಂದ ನಡೆಸಂತ ಎಕ್ಸಾಮ್ಸ್ ಒಂದು ಎಕ್ಸಾಮ್ಸ್ ಕರೆಕ್ಟ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಕ್ಕಾಗಲ್ಲ. 100 ಕ್ವಶನ್ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡಕ್ ಬರಲ್ಲ. ಇವರು 100 ಕ್ವಶನ್ಸ್ ನ ಇವರು ಯಾವ ರೀತಿ ಅಂದ್ರೆ ಫಾರ್ ಎಕ್ಸಾಂಪಲ್ ಸರ್, ಇದಕ್ ಮುಂಚೆ MLA ಮಿನಿಸ್ಟರ್ಸ್ ಡೈರೆಕ್ಟ್ ಬೋರ್ಡ್ ಹೋಗಿ ಸೆಟಪ್ ಮಾಡ್ಕೊಂಡು ಯಾರಿಗೆ ಬೇಕು ಅವರಿಗೆ MBBS ಸೀಟ್ಸ್ ಮತ್ತೆ ಡೆಂಟಲ್ ಸೀಟ್ಸ್ ತಗೊಂಡ್ಬಿಡೋರು ಇಷ್ಟಿಷ್ಟು ಲಕ್ಷ ಕೋಟಿ ದುಡ್ಡು ಕೊಟ್ಟು. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಎಕ್ಸಾಮ್ ಆಗೋದಕ್ಕೆ ಮುಂಚೆನೆ ಇವರು ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಇದು ಕರಪ್ಷನ್ ಆಗ್ತಾ ಇದೆ. ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಯಾಕೆ ಇಷ್ಟು ಸೀರಿಯಸ್ ಆಕ್ಷನ್ ತಗೊಂತಾ ಇಲ್ಲ. ಲಾಸ್ಟ್ ಟೈಮ್ ಅಷ್ಟೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಮಾಡಬೇಕಾದ್ರೆ ಅದು ಕೂಡ ಕ್ವಶನ್ ಪೇಪರ್ ಲೀಕ್ ಆಯ್ತು. ಪ್ರತಿಯೊಂದು ಎಕ್ಸಾಮ್ಸ್ ಈ ತರ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಹೋದ್ರೆ ಯೂತ್ಸ್ ಏನ್ ಮಾಡಬೇಕು? ಯಾಕಂದ್ರೆ ಸರ್ ಕಷ್ಟಪಟ್ಟು ಓದಿರ್ತಾರೆ, ಒಳ್ಳೆ ರ್ಯಾಂಕ್ ಬರ್ತಂತ ಅನ್ಕೊಂಡಿದ್ರು, ಬಟ್ ಇದೀಗ ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ. ಇಲ್ಲೇ ರಾಜಸ್ಥಾನದಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ. ಸರ್ ಅದೇ ಈಗ ಇದು ತುಂಬಾ ಸೀರಿಯಸ್ ಆಗಿ ತಗೊಬೇಕು ಸರ್ ಸೆಂಟ್ರಲ್ ಗವರ್ಮೆಂಟ್. ಅದ್ರ ಜೊತೆಲಿ ಒಂದು ಸ್ಟೇಟ್ ಗವರ್ಮೆಂಟ್ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಬೇಕಾಗುತ್ತೆ. ಯಾವುದೇ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ಮತ್ತೆ ಈ ಒಂದು ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ತಗೊಳೋದಕ್ಕೆ ಮುಂಚೆನೂ ಅಷ್ಟೇ ಕ್ವಶನ್ ಪೇಪರ್ ನ ಇವ್ರು ಮುಂಚೆನೆ ಪ್ರಿಂಟ್ ಮಾಡಿ ಮತ್ತೆ ಮುಂಚೆನೆ ಕ್ವಶನ್ ಪೇಪರ್ ಕ್ವಶನ್ಸ್ ನ ಔಟ್ ಸೈಡ್ ಲೀಕ್ ಮಾಡೋದಲ್ಲ ಸರ್, ವಾಟ್ಸ್ಆಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ. ಈ ಕ್ವಶನ್ ಪೇಪರ್ ಯಾವ ರೀತಿ ಇರಬೇಕಂತಂದ್ರೆ ಎಕ್ಸಾಮ್ ಸೆಂಟರ್ ಅಲ್ಲಿ 1 hour ಬಿಫೋರ್ ಕ್ಯಾಂಡಿಡೇಟ್ ನ ಕುಂಡಿಸ್ಕೊಂಡು ಕ್ಯಾಂಡಿಡೇಟ್ಸ್ 1 hour ಬಿಫೋರ್ ಇದು ಏನೋ ಎಕ್ಸಾಮ್ ಅಲ್ಲಿ ಕುತ್ಕೊಂಡಿದ್ದಾಗ 1 hour ಇದ್ದಂಗೆ ಕ್ವಶನ್ ಪೇಪರ್ ಪ್ರಿಂಟ್ ತಗೊಬೇಕು. ಆ ಒಂದು ಅಥಾರಿಟಿ ವೆರಿ ಕಾನ್ಫಿಡೆನ್ಷಿಯಲ್ ಯಾವ ರೀತಿ ಅಂತಂದ್ರೆ ಸರ್,
ಒಬ್ಬ ಫ್ಯಾಮಿಲಿ ಆ ಪರ್ಸನ್ ಇದಾನಂತಂದ್ರೆ ನೆಕ್ಸ್ಟ್ ಈ ಕ್ವಶನ್ ಪೇಪರ್ ತಯಾರಿ ಮಾಡ್ತಿದೆ ಅಂದ್ರೆ 15 ಡೇಸ್ ಆ ಮನುಷ್ಯ ಯಾರಿಗೂ ಕಾಂಟ್ಯಾಕ್ಟೇ ಇರಬಾರ್ದು, ಐಸೋಲೇಟ್ ಆಗಿರ್ಬೇಕು. ಆ ಕ್ವಶನ್ ಪೇಪರ್ ಇರ್ಬೋದು, ಆ ಕ್ವಶನ್ ಪೇಪರ್ ಹೋಗಲ್ಲ ಯಾವ ರೀತಿ ಇದೆಯಲ್ಲ ಆ ತರನ ಫೋನ್ ಬಿಟ್ಟು ಎಲ್ಲ ಬಿಟ್ಟು ಅಲ್ಲೇ ಫಿಕ್ಸ್ ಎಕ್ಸಾಮ್ ಮುಗಿಯೋವರೆಗೂ. ಸರ್ 15 ಡೇಸ್ ಎಷ್ಟು ಜನ ರಿಸೋರ್ಸ್ ಇದೆ ಅವರಿಗೆ ಫೋನ್ ಆಕ್ಸಿಸ್ ಕೊಡಬಾರ್ದು, ವಾಟ್ಸ್ಆಪ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಆಕ್ಸಿಸ್ ಕೊಡ್ಲೇಬಾರ್ದು ಆ ವ್ಯಕ್ತಿಗೆ. ಅಷ್ಟು ಕಾನ್ಫಿಡೆನ್ಶಿಯಲ್ ಆಗಿ ಕ್ವಶನ್ ಪೇಪರ್ ತಯಾರಿ ಮಾಡಿ ಕ್ವಶನ್ ಎಕ್ಸಾಮ್ಸ್ ನಡೆಯುತ್ತೆ ಅಂತಂದ್ರೆ ಬಿಫೋರ್ 1 ಅವರ್ ಇದ್ದಾಗ ಅವು ಕ್ವಶನ್ ಪೇಪರ್ ಥ್ರೂ ಅಂದ್ರೆ ಈಗೇನು 551 ಸಿಟಿ ಅಷ್ಟೇ ಸರ್ ಆಗಿರೋದು. 551 ಸಿಟಿ ಸೆಂಟರ್ಸ್ ಎಷ್ಟಿರುತ್ತೆ ಸರ್? ಸಾವಿರಾರು ಸಿಟಿ. ಈಗ ಎಂತೆಂತ ಎಕ್ಸಾಮ್ಸ್ ನಡೆಸ್ತಾರೆ, ಯಾರಿಗೂ ಅಷ್ಟೇ ಕ್ವಶನ್ ಪೇಪರ್ ಸಿಗಬಾರ್ದು. ಇದನ್ನ ತುಂಬಾ ಗಂಭೀರವಾಗಿ ಇದನ್ನ ನಾವು ತಗೊಂಡಿಲ್ಲ ಅಂತಂದ್ರೆ ಈ ಒಂದು ವಿಚಾರವಾಗಿ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಯಾವುದೇ ಆಗ್ಲಿ, ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಒಂದು ಎಕ್ಸಾಮ್ಸ್ಗೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಏನ್ ಓದ್ತಾ ಇದಾರೆ ಮತ್ತೆ ಯುವಕರನ್ನ ಕಡೆಗಣಿಸಬಾರ್ದು. ಇದಿಷ್ಟು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.